ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಅತಿಯಾದ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ಜಾಹೀರಾತುಗಳಲ್ಲಿ ಮನೆ ನೆಲ ಒರೆಸಬೇಕಾದ್ರೆ ಬೇಕಾದಷ್ಟು ಕೀಟನಾಶಕಗಳನ್ನು ಬಳಸಿ ನೆಲವನ್ನು ಒರೆಸಿ ಅಂತ ತೋರಿಸ್ತಾರೆ. ಮತ್ತು ಕೆಲವರು ಪ್ರತಿ ಸಲನೂ ಸಹ ಕೈನ ತೊಳೆದುಕೊಳ್ಳೋದು, ಅದರ ಜೊತೆಯಲ್ಲಿ ಎಲ್ಲೇ ಹೋದರೂ, ಈಗ ಕೋವಿಡ್ ಏನೂ ಇಲ್ಲ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಯ ಒಂದು ಕ್ರಮದಿಂದಾಗಿ ಏನು ಮಾಡ್ತಿದ್ವು, ನಾವು ಮಾಸ್ಕ್ಗಳನ್ನ ಹಾಕ್ಕೊಂತಿದ್ವು, ಸ್ಯಾನಿಟೈಸರ್ಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ವು. ಏಕೆಂದರೆ ಕೋವಿಡ್ ಎನ್ನುವ ಒಂದು ಭಯಾನಕ ಒಂದು ಸೋಂಕು ರೋಗದಿಂದ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅತಿಯಾದ ಸ್ವಚ್ಛತೆಯನ್ನು ನಾವು ಪಾಲಿಸಲೇಬೇಕಾಗಿತ್ತು, ಪಾಲಿಸ್ತಾ ಇದ್ವು. ಆದರೆ ಇಂದು ಕೋವಿಡ್ ಏನಿಲ್ಲ, ಆದರೂ ಸಹ ಬಹಳಷ್ಟು ಜನ ಮಾಸ್ಕ್ನ ಧರಿಸಿರ್ತಾರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ. ಮತ್ತು ಪ್ರತಿ ಸಲನೂ ಏನೇ ಒಂದು ಮುಟ್ಟಿದ ತಕ್ಷಣ, ಅದು OCD ಏನಲ್ಲ, ಅಬ್ಸೆಷನ್ ಕಂಪಲ್ಷನ್ ಡಿಸಾರ್ಡರ್ ಏನೂ ಇರೋದಿಲ್ಲ, ಆದರೂ ಸಹ ಕೈನ ಸ್ವಚ್ಛಗೊಳಿಸೋದು. ಮತ್ತು ಎಲ್ಲದರಲ್ಲೂ ಒಂದು ಭಯ ಇರುತ್ತೆ ಅವ್ರಿಗೆ, ಅಯ್ಯೋ ಹೊರಗಡೆ ಅದನ್ನು ತಿಂದುಬಿಟ್ರೆ ಏನೋ ಆಗುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ, ಏನೋ ತೊಂದರೆ ಆಗುತ್ತೆ ಅನ್ನೋದು. ತಾವು ಮಾತ್ರ ಅಲ್ಲ, ಮಕ್ಕಳಿಗೂ ಸಹ ಇವುಗಳಿಂದ ದೂರ ಇಡ್ತಾರೆ, ಪ್ರಕೃತಿಯಿಂದ ದೂರ ಇಡ್ತಾರೆ, ಮಣ್ಣಿನಿಂದ ದೂರ ಇಡ್ತಾರೆ, ಸಾಕು ಪ್ರಾಣಿಗಳಿಂದ ದೂರ ಇಡೋ ಅಂಥದ್ದು. ಈ ರೀತಿ ಯಾವುದಕ್ಕೂ ಮಕ್ಕಳನ್ನು ಎಕ್ಸ್ಪೋಸ್ ಮಾಡದೆ ಬೆಳೆಸುವಂತಹ ಒಂದು ಹೊಸ ಪದ್ಧತಿ ಬರ್ತಾ ಇದೆ. ಪಾಶ್ಚಿಮಾತ್ಯರಲ್ಲಿ, ವೆಸ್ಟರ್ನರ್ಸಲ್ಲಿ ಈ ಒಂದು ಅತಿಯಾದ ಸ್ವಚ್ಛತೆಗೆ ಅವರು ಹೆಚ್ಚಿನ ಗಮನ ಕೊಡ್ತಾಯಿದ್ರು. ಆದ ಕಾರಣದಿಂದಲೇ ಕೋವಿಡ್ ಅಂತಹ ಸೋಂಕು ಬಂದಾಗ ಇಡೀ ಒಂದು ದೇಶದ ಬಹಳಷ್ಟು ಪಾಪ್ಯುಲೇಷನ್ನು ಆ ಸಂದರ್ಭಕ್ಕೆ, ಆ ಸೋಂಕಿಗೆ ತುತ್ತಾಗಿ ಮರಣವನ್ನು ಅಪ್ಪಿದ್ರು. ಆ ಸಂದರ್ಭದಲ್ಲಿ ನಮಗೂ ಒಂದು ಹೆದರಿಕೆ ಇತ್ತು, ನಮ್ಮ ಭಾರತದಂಥ ದೇಶದಲ್ಲಿ, ಅತಿಯಾದ ಜನಸಂದಣಿ ಇರುವ ನಮ್ಮ ದೇಶದಲ್ಲಿ ಈ ಥರದ ಸೋಂಕು ಬಂದರೆ ಯಾವ ರೀತಿ ಮನುಷ್ಯ ಅವನು ಮರಣವನ್ನು ಅಪ್ಪಬಹುದು ಅಂತ. ಆದರೆ ಅಂಥ ಪರಿಸ್ಥಿತಿ ಬರಲಿಲ್ಲ. ಕೆಲವೊಂದು ಕಡೆ ಆಯಿತು, ಇಲ್ಲ ಅಂತ ಏನಲ್ಲ, ಆದರೆ ನಾವು ಅಂದುಕೊಂಡಿದ್ದಷ್ಟು ಸೋಂಕು ಹರಡಿ ಅದರಿಂದ ಮರಣದ ಒಂದು ಸಂಖ್ಯೆ ನಾವು ಏನು ಅಂದ್ಕೊಂಡಿದ್ವೋ ಅದು ಅಷ್ಟು ಆಗಲಿಲ್ಲ. ಕಾರಣ ನಮ್ಮಲ್ಲಿರುವ ಒಂದು ರೋಗ ಪ್ರತಿರೋಧಕ ಶಕ್ತಿ ಅಂತನ್ಬೋದು. ಆದರೆ ಹಿಂದೇನಾಗ್ತಾ ಇದೆ, ಈ ಒಂದು ಜನರೇಷನ್ Z ಅಂತ ನಾವೇನು ಹೇಳ್ತೀವಿ, ಈ ಮಕ್ಕಳಿಗೆ ಪೋಷಕರು ಅತಿಯಾದ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದನ್ನು ಹೇಳ್ಕೊಟ್ಟಿರೋದ್ರಿಂದ ಮತ್ತು ಅವರು ಪಾಲಿಸೋದ್ರಿಂದ ಏನಾಗ್ತಾ ಇದೆ, ಅತಿಯಾದ ಸ್ವಚ್ಛತೆಯಿಂದನೇ ಉಂಟಾಗಿರುವಂತಹ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇದು ಏನು ಅಂತ ನಾವು ನೋಡೋದಾದರೆ, ಹೆಚ್ಚು ಹೆಚ್ಚು ಆ್ಯಂಟಿಬಯೋಟಿಕ್ಗಳನ್ನು ಬಳಕೆ ಮಾಡೋದು, ಹೆಚ್ಚು ಕಾಲ ನಾವು ಮಾಸ್ಕ್ಗಳನ್ನು ಧರಿಸೋದು, ಅಥವಾ ಪ್ರತಿ ಸಲನೂ ನಾವು ಕೈಗಳನ್ನು ಸ್ಯಾನಿಟೈಸರಿಂದ ತೊಳೆದುಕೊಳ್ಳೋದು, ಈ ಥರ ನಾವು ಏನಾದರೂ ಈ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಬಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯಲ್ಲಿ ಕುಂಠಿತತೆ ಉಂಟಾಗುತ್ತೆ. ಮೊದಲು ಮಗು ತಾಯಿಯ ಗರ್ಭದಲ್ಲಿದ್ದಾಗ ಅದಕ್ಕೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಾಗ್ಬೋದು, ವೈರಸ್ ಆಗ್ಬೋದು, ಮಣ್ಣು, ಪ್ರಕೃತಿ ಯಾವುದಕ್ಕೂ ಸಹ ಅದು ಒಂದು ಎಕ್ಸ್ಪೋಸ್ ಆಗಿರೋದಿಲ್ಲ, ಅತ್ಯಂತ ಸುರಕ್ಷಿತವಾಗಿ ಇರುತ್ತೆ. ನಂತರ ಅದು ಹೆರಿಗೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ತಾಯಿಯ ದೇಹದಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಗೆ ಮೊದಲ ಬಾರಿಗೆ ಮಗು ಎಕ್ಸ್ಪೋಸ್ ಆಗುತ್ತೆ. ಅದು ಏನಂತಂದರೆ ನಾರ್ಮಲ್ ಡೆಲಿವರಿ ಅಂತ ನಾವು ಕರಿತೀವಲ್ಲ, ಯೋನಿಯ ಮೂಲಕ ಡೆಲಿವರಿ ಆದಂತಹ ಸಹಜ ಹೆರಿಗೆ ಅಂತ ನಾವೇನೇಂತೀವಿ, ಅಂಥ ಸಂದರ್ಭದಲ್ಲಿ ತಾಯಿಯ ಸೂಕ್ಷ್ಮಾಣುಜೀವಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಆ ಮಗು ಒಂದು ಎಕ್ಸ್ಪೋಸ್ ಆಗುತ್ತೆ. ನಂತರ ತಾಯಿಯ ಒಡನಾಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾಯಿಯ ದೇಹದಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಮಗುವಿನ ದೇಹಕ್ಕೂ ವರ್ಗಾವಣೆಯಾಗುತ್ತೆ. ಆ ನಂತರ ಮಗು ಮನೆಯಲ್ಲಿ ಬೆಳೆಯುವ ಸಂದರ್ಭದಲ್ಲಿ ಮಣ್ಣು, ನೀರು, ಗಾಳಿ ಮತ್ತು ಪ್ರಕೃತಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ವೈರಸ್ಗಳಾಗ್ಬೋದು, ಮತ್ತು ಕೆಲವೊಂದು ಸಾಕು ಪ್ರಾಣಿಗಳು, ಅದು ಹಸು ಆಗ್ಬೋದು, ಕರು, ಮೇಕೆ, ಕುರಿ, ಎಮ್ಮೆ, ಬೆಕ್ಕು, ನಾಯಿ, ಈ ಥರ ಎಲ್ಲ ಸಾಕು ಪ್ರಾಣಿ, ಇವುಗಳ ಎಲ್ಲೋ ಒಂದು ಕಡೆ ಅವುಗಳಿಗೂ ಸಹ ಎಕ್ಸ್ಪೋಸ್ ಆಗೋದ್ರಿಂದ ಅದರ ದೇಹದಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿಗಳ ವೈವಿಧ್ಯತೆ ಹೆಚ್ಚಾಗ್ತಾ ಬರುತ್ತೆ. ಬ್ಯಾಕ್ಟೀರಿಯಾಗಳಿಗೆ, ವೈರಸ್ಗಳಿಗೂ ಸಹ ಅದು ಎಕ್ಸ್ಪೋಸ್ ಆಗೋದ್ರಿಂದ ಅದಕ್ಕೆ ಸೋಂಕು ಉಂಟಾಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡಿರ್ಬೋದು, ಸಣ್ಣ ಮಕ್ಕಳಿಗೆ ಬಹಳ ಅವಕ್ಕೆ ರೋಗ ಪ್ರತಿರೋಧಕ ಶಕ್ತಿ ಆ ಮಟ್ಟಕ್ಕೆ ಮಕ್ಕಳಲ್ಲಿ ಇನ್ನೂ ಡೆವಲಪ್ ಆಗದೇ ಇರೋ ಕಾರಣ ಏನಾಗುತ್ತೆ ಅಂದರೆ, ಬಹಳ ಬೇಗ ಅವು ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇರುತ್ತೆ. ಅದು 1-2 ವರ್ಷಗಳ ಕಾಲ ಇದನ್ನು ನಾವು ಸತತವಾಗಿ ನೋಡ್ಕೊಳ್ತಾ ಬರ್ಬೋದು. ನಂತರ ಗ್ರ್ಯಾಜುಯಲ್ ಆಗಿ ಆ ಮಗುವಿಗೆ ಒಂದು ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿ ಅದರಲ್ಲಿ ಒಂದು ವೃದ್ಧಿ ಆಗೋದ್ರಿಂದ ಅದು ರೋಗ ಪ್ರತಿರೋಧಕವಾಗಿ, ಅಂದರೆ ಯಾವುದೇ ರೋಗ ಬಂದರೂ ಅದನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ.
ಇಲ್ಲಿ ಬಹಳ ಮುಖ್ಯವಾಗಿ ನಾವು 2 ಥರದ ರೋಗ ಪ್ರತಿರೋಧಕ ಶಕ್ತಿಯನ್ನು ಈ ಸಂದರ್ಭದಲ್ಲಿ ನೋಡ್ಬೋದು. ಒಂದು TH ಅನ್ನೋದು ಮತ್ತು ಇನ್ನೊಂದು TH1, ಇನ್ನೊಂದು TH2 ಅಂತ. ಈ 2 CD4 ಸೆಲ್ಸ್ ಅಂತ ನಾವೇನು ಕರಿತೀವಿ, ಆ CD4 ಸೆಲ್ಗಳ ಸಬ್ ಟೈಪ್ ಅಂತ ಹೇಳ್ಬಹುದು. CD4 ಸೆಲ್ಗಳು ತಮಗೆಲ್ಲ ಗೊತ್ತಿರಬಹುದು, ಇದು ಬಹಳ ಅತ್ಯಂತ ಪ್ರಮುಖವಾದ ಒಂದು ನಮ್ಮ ಬಿಳಿ ರಕ್ತ ಕಣಗಳಲ್ಲಿರುವಂತಹ ಒಂದು ಗುಂಪು ಅನ್ಬೋದು. HIV ರೋಗಿಗಳಲ್ಲಿ ಈ CD4 ಸೆಲ್ಸ್ ಅಂತ ಏನಿರುತ್ತೆ, ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು, ಈ ಸೆಲ್ಗಳು ಸಂಖ್ಯೆ ಕುಂಠಿತ ಆಗೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ಬಹಳ ಕಡಿಮೆಯಾಗಿ ಅವರು ತೊಂದರೆಗಳಿಗೆ, ಅನಾರೋಗ್ಯಕ್ಕೆ ತುತ್ತಾಗುವುದನ್ನು ನಾವು HIV ರೋಗಿಗಳಲ್ಲಿ ನೋಡಬಹುದು. ಈ TH1 ಮತ್ತು TH2 ರೆಸ್ಪಾನ್ಸ್ ಅಂತ ನಾವೇನು ಹೇಳ್ತೀವಿ ಪ್ರಕ್ರಿಯೆಗಳು, ಇದು CD4 ಸೆಲ್ನ ಸಬ್ ಟೈಪ್ ಆಗಿರುತ್ತೆ. TH1 ರೆಸ್ಪಾನ್ಸ್ ಯಾವಾಗ ಉಂಟಾಗುತ್ತೆ ಅಂತಂದರೆ, ನಾವು ಬ್ಯಾಕ್ಟೀರಿಯಾಕ್ಕೆ, ವೈರಸ್ಗಳಿಗೆ, ಸೂಕ್ಷ್ಮಾಣುಜೀವಿಗಳಿಗೆ ಮೊದಲ ಬಾರಿಗೆ ಎಕ್ಸ್ಪೋಸ್ ಆದಾಗ ಅದರ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಉಂಟಾಗುತ್ತೆ. ಆಗ TH1 ರೆಸ್ಪಾನ್ಸ್ ಜಾಗೃತ ಆಗುತ್ತೆ. TH2 ರೆಸ್ಪಾನ್ಸ್ ಅಂತಂದರೆ ಅಲರ್ಜಿ, ಆಸ್ತಮ್ಯಾಟಿಕ್ಕು, ಈ ಥರದ್ದು, ಅಂದರೆ ಒಂದು ಧೂಳಾಗಿರ್ಬೋದು, ಬೇರೆ ಬೇರೆ ಥರದ ಪೋಲನ್ ಗ್ರೈನ್ಸ್ಗಳಾಗಿರ್ಬೋದು, ಇಂಥದಕ್ಕೆ ಮಗು ಏನಾದ್ರು ಎಕ್ಸ್ಪೋಸ್ ಆದಾಗ ಅದರಲ್ಲಿ TH2 ರೆಸ್ಪಾನ್ಸು ಜಾಗೃತ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ವೈಜ್ಞಾನಿಕವಾಗಿ ಕೆಲವೊಂದು ಸಂಶೋಧನೆಗಳ ಮಾಡಿದ್ದಾರೆ. ಅದರ ಪ್ರಕಾರ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ 40% 60% ಈ ಥರದ ಒಂದು ಅಲರ್ಜಿ ಆಗಿರಬಹುದು ಅಥವಾ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ಗಳಾಗಿರಬಹುದು, ಈ ಥರದ ರೆಸ್ಪಾನ್ಸಸ್ಸು 40-60% ಕಡಿಮೆ ಇದೆ. ನಗರ ಪ್ರದೇಶದ ಮಕ್ಕಳಿಗೆ ಡಸ್ಟ್ ಅಲರ್ಜಿ ಅಂತ ನಾವು ಕೇಳಿದ್ದೀವಿ, ಅದು ನಂತರ ಬ್ರಾಂಕೈಟಿಸ್ ಆಗ್ಬೋದು, ಆಸ್ತಮಗೆ ತಿರುಕಬಹುದು, ಅದೇ ರೀತಿ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಸಹ ಇರಬಹುದು. ಈ ಥರದಕ್ಕೆ ನಗರ ಪ್ರದೇಶದ ಮಕ್ಕಳು ಹೆಚ್ಚು ತುತ್ತಾಗ್ತಾರೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬೇಕಾದಷ್ಟು ಸಂಶೋಧನೆಗಳು ನಡೆದಿದೆ. ಹೈಜೀನ್ ಹೈಪಾಥಿಸಿಸ್ ಅಂತ ಈ ಒಂದು ಸಿದ್ಧಾಂತನ ಕರೀತಾರೆ. ಹೈಜೀನ್ ಅಂತಂದರೆ ಸ್ವಚ್ಛತೆ ಜಾಸ್ತಿ ಆದಷ್ಟು, ಅತಿಯಾದಷ್ಟು ಏನಾಗುತ್ತೆ, ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಸರಿಯಾಗಿ ತಯಾರಾಗಿರೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಸೋಂಕುಗಳು ಬಂದರೂ ಸಹ ಅದನ್ನು ಹೊಡೆದೋಡಿಸುವ ಶಕ್ತಿ, ಎದುರಿಸುವ ಶಕ್ತಿ ನಮ್ಮ ದೇಹ ಪಡೆದಿರೋಲ್ಲ, ಸಜ್ಜಾಗಿರೋದಿಲ್ಲ. ಸೊ ಹಾಗಾಗಿ ಅಂತಹ ತೊಂದರೆಗಳಿಗೆ ನಾವು ತುತ್ತಾಗ್ತೀವಿ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಒಂದು ಫಾರ್ಮ್ ಎಫೆಕ್ಟ್ ಅಂತ ಕರೀತಾರೆ. ಫಾರ್ಮ್ ಎಫೆಕ್ಟ್ ಅಂತ ಅನ್ನೋದಾದರೆ, ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳು, ಸಣ್ಣ ಮಕ್ಕಳು, ಅವು ಸಗಣಿಯನ್ನು ಮುಟ್ಟಿರುತ್ತೆ, ಮಣ್ಣಲ್ಲಿ ಆಟಾಡಿರ್ತಾರೆ, ಮತ್ತು ಹಸು, ಕುರಿ, ಎಮ್ಮೆ ಈ ಥರದ ಸಾಕು ಪ್ರಾಣಿಗಳ ಜೊತೆ ಒಡನಾಟ ಇರುತ್ತೆ, ಪ್ರಕೃತಿಯ ಒಡನಾಟ ಇರುತ್ತೆ. ಅವರು ಹೊಲ, ತೋಟ, ಗದ್ದೆ ಇಂಥ ಕಡೆ ಎಲ್ಲ ಹೋಗಿರ್ತಾರೆ, ಕೆರೆಯ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಮಳೆಯಲ್ಲಿ ನೆನೀತಾರೆ. ಈ ಥರ ಪ್ರಕೃತಿಯ ಎಲ್ಲದನ್ನು ವಿಭಿನ್ನ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದನ್ನು ಫಾರ್ಮ್ ಎಫೆಕ್ಟ್ ಅಂತೇಳಿ 1981ರಲ್ಲೇ ಡೇವಿಡ್ ಅನ್ನುವರು ಈ ಫಾರ್ಮ್ ಎಫೆಕ್ಟ್ ಬಗ್ಗೆ ಬಹಳಷ್ಟು ತಿಳಿಸಿದರು. ಯಾವ ಮಕ್ಕಳು ಪ್ರಕೃತಿಯಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗಿರ್ತಾರೆ ಅಂತಹ ಮಕ್ಕಳಿಗೆ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ. ಅವರ ರಿಯಾಕ್ಟಿವ್ ಪ್ರೋಟೀನ್ ಆಗಿರ್ಬೋದು, ಇಂಟರ್ಲ್ಯೂಕಿನ್ 6 ಆಗಿರ್ಬೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರ್ಬೋದು, ಅಂಥದ್ದು ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಅವರಲ್ಲಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳು ಕಡಿಮೆ ಆಗಿರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಈ ಥರದನ್ನೆಲ್ಲ ಅವರು ಬಹಳಷ್ಟು ನೋಡಿದ್ದಾರೆ. ಇದನ್ನು ಫಾರ್ಮ್ ಎಫೆಕ್ಟ್ ಅಂತಲೂ ಸಹ ಅವರು ಕರೆದರು. ಅದೇ ರೀತಿ ಈ ಒಂದು ಹೈಜೀನ್ ಹೈಪಾಥಿಸಿಸ್ ಅಂತ ನಾವು ನೋಡೋದೇ ಆದರೆ, ಈ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಾಗಿರಬಹುದು ಮತ್ತು ಪ್ರಕೃತಿಯಲ್ಲಿ ಆ ಮಕ್ಕಳುಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಹೊರಗಡೆನೇ ನೀರು ಕುಡಿತಾರೆ. ಸ್ವಲ್ಪ ಆರಂಭದಲ್ಲಿ ತೊಂದರೆಗಳಾಗ್ಬೋದು, ನಂತರ ನಿಧಾನಗತಿಯಲ್ಲಿ ಅವರು ಅದಕ್ಕೆ ಹೊಂದಿಕೊಳ್ಳೋದ್ರಿಂದ, ಅಂದರೆ ರೋಗ ಪ್ರತಿರೋಧಕ ಶಕ್ತಿ ದೇಹದಲ್ಲಿ ಜಾಗೃತ ಆಗಿರೋದ್ರಿಂದ ಅವರು ಮುಂದಿನ ದಿನದಲ್ಲಿ ಯಾವುದೇ ರೀತಿಯ ಆ ಥರ ನೀರು, ಗಾಳಿ ಅಥವಾ ಮಣ್ಣು ಈ ಥರದ್ದು ಯಾವುದೇ ಒಂದು ಸೋಂಕಿನ ಜೀವಿಗಳಿಗೆ ಅವರೇನಾದರೂ ಎಕ್ಸ್ಪೋಸ್ ಆದರೂ ಸಹ ರೋಗ ಪ್ರತಿರೋಧಕ ಶಕ್ತಿ ಉನ್ನತ ಮಟ್ಟದಲ್ಲಿರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ. ಸಾಮಾನ್ಯವಾಗಿ ನೋಡಿ, ಈಗ ಒಂದು ಕೊಳಗೇರಿಯಲ್ಲಿ ಇರುವಂತಹ ಮಕ್ಕಳೇ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಡು ಬಡತನದಲ್ಲಿ ಇರುವಂತಹ ಜನರೇ ಆಗಿರಬಹುದು, ಅವರು ಆಹಾರ ಪದಾರ್ಥ ಕೆಲವೊಮ್ಮೆ ಹಳಸಿದ ಆಹಾರ ಪದಾರ್ಥವನ್ನು ಸಹ ತಿಂತಾರೆ, ಆದರೂ ಸಹ ಅವರಿಗೆ ಏನೂ ತೊಂದರೆ ಆಗೋದಿಲ್ಲ. ಅದೇ ನಗರ ಪ್ರದೇಶದಲ್ಲಿ, ಪಟ್ಟಣಗಳಲ್ಲಿ ಅತಿಯಾದ ಸ್ವಚ್ಛತೆಯ ವಾತಾವರಣದಲ್ಲಿ ಬೆಳೆದ ಮಕ್ಕಳಿಗೆ ಆಹಾರದಲ್ಲಿ ಒಂದೇ ಒಂದು ಚೂರು ವ್ಯತ್ಯಾಸ ಆದರೂ ಸಹ ಅದರಿಂದ ಅವರಿಗೆ ಒಂದು ಆಮಶಂಕೆ ಥರ ಬೇದಿ ಅಥವಾ ಅತಿಸಾರ ಬೇದಿ ಅಂತ ಅಂತೀವಿ, ಅದು ಫುಡ್ ಪಾಯ್ಸನ್ ಅಂತ ಕರಿತೀವಲ್ಲ, ಈ ಥರದ ತೊಂದರೆಗಳು ಆಗುವ ಸಾಧ್ಯತೆ ಇದೆ.
ಇದರ ಜೊತೆಯಲ್ಲಿ ನಮ್ಮ ಗಟ್ ಮೈಕ್ರೋಬ್ಸ್ ಅಂತ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನಮ್ಮ ಕರುಳಿನಲ್ಲಿ ವೈವಿಧ್ಯಮಯವಾದ ಬ್ಯಾಕ್ಟೀರಿಯಾಗಳ ಗುಂಪಿದೆ. ಅದು ಎಷ್ಟು ಅಂದರೆ 100 ಮಿಲಿಯನ್ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿದೆ. ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಇದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳೋದು, ಅದನ್ನು ಕಾಪಾಡುವುದು ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಬರೀ ಇಷ್ಟು ಮಾತ್ರ ಅಲ್ಲ, ಇವು ನಾವು ಸೇವಿಸುವ ಆಹಾರದಿಂದ ಸೆರೋಟೋನಿನ್ನು, ಡೋಪಮೈನು ಇಂತಹ ಕೆಲವೊಂದು ಗುಡ್ ಹಾರ್ಮೋನ್ಸ್ಗಳನ್ನು ನಮಗೆ ಬೇಕಾಗಿರುವ, ಪ್ರಮುಖವಾಗಿ ಬೇಕಾಗಿರುವಂತಹ ರಿವಾರ್ಡಿಂಗ್ ಹಾರ್ಮೋನ್ ಆಗಿರ್ಬೋದು, ಮೂಡ್ ಸ್ಟೆಬಿಲೈಸರು ಸೆರೋಟೋನಿನ್, ಡೋಪಮೈನು ರಿವಾರ್ಡಿಂಗ್ ಹಾರ್ಮೋನು. ಡೋಪಮೈನ್ ಪ್ರಮಾಣ ಸ್ವಲ್ಪ ಕಮ್ಮಿ ಈ ಬ್ಯಾಕ್ಟೀರಿಯಾಗಳು ಏನು ಉತ್ಪಾದನೆ ಮಾಡುತ್ತೆ, ಆದರೆ ಸೆರೋಟೋನಿನ್ ಅನ್ನೋದು ಅತಿ ಹೆಚ್ಚು. ಸುಮಾರು 80% ಸೆರೋಟೋನಿನ್ ಈ ಗಟ್ ಮೈಕ್ರೋಬ್ಗಳಿಂದನೇ ಬಿಡುಗಡೆಯಾಗುವಂಥದ್ದು. ಇದನ್ನು ಸಹ ವಿಜ್ಞಾನಿಗಳು ಹೈಜೀನ್ ಹೈಪಾಥಿಸಿಸ್ ಅಥವಾ ಸ್ವಚ್ಛತೆಯ ಸಿದ್ಧಾಂತ ಅಂತ ನಾವೇನು ಕರಿತೀವಿ, ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಈ ಒಂದು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವೈವಿಧ್ಯತೆ ಇದೆ. ಕಾರಣ ಅವರು ಬೇರೆ ಬೇರೆ ಥರದ ಆಹಾರಗಳಿಗೆ ಹೆಚ್ಚು ಎಕ್ಸ್ಪೋಸ್ ಆಗಿದ್ದಾರೆ. ಅದರಲ್ಲೂ ಪ್ರೋಬಯಾಟಿಕ್ಸ್ಗಳಾಗಿರ್ಬೋದು, ಪ್ರೀಬಯಾಟಿಕ್ಗಳಾಗಿರ್ಬೋದು, ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾರಿನಾಂಶದಿಂದ ಕೂಡಿದ ಆಹಾರವನ್ನು ಸೇವನೆ ಮಾಡ್ತಾರೆ. ಸೊಪ್ಪುಗಳು, ತರಕಾರಿಗಳು, ಕಾಳುಗಳು ಈ ಥರದ್ದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗ್ತಾರೆ. ಮತ್ತು ಹೆಚ್ಚು ಹಾಲು, ಮೊಸರು ಈ ಥರದ್ದಕ್ಕೆ ಅಂದರೆ ಪ್ರೋಬಯಾಟಿಕ್ಸ್ ಅಂತ ನಾವೇನು ಕರಿತೀವಿ, ಈ ಥರ ವೈವಿಧ್ಯಮಯವಾದ ಆಹಾರವನ್ನು ನಾವು ಎಷ್ಟು ಸೇವಿಸ್ತಾ ಬರ್ತೀವಿ ಅಷ್ಟು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ವೈವಿಧ್ಯತೆ ಇರುತ್ತೆ. ಯಾರು ಒಂದು ಮೊನೋಟನಸ್ಸು ಕೆಲವು ಆಹಾರಗಳಿಗೆ ನಮ್ಮನ್ನು ನಾವು ಸೀಮಿತ ಮಾಡ್ಕೊಂಡಿರ್ತೀವಿ, ಅಂತಹ ಸಂದರ್ಭದಲ್ಲಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವೈವಿಧ್ಯತೆ ಇರೋದಿಲ್ಲ. ಇವುಗಳು ಬಹಳ ಮುಖ್ಯವಾಗಿ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಒಂದು ಮಗುವಿನ ಒಂದು ಮೆದುಳಿನ ಬೆಳವಣಿಗೆ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅನ್ನುವುದು ಕೆಲವೊಂದು ಪ್ರೋಟೀನುಗಳು. ಇವುಗಳು ಸರಿಯಾದ ಪ್ರಮಾಣದಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಇದ್ದಾಗ ನಮ್ಮ ನರಕೋಶಗಳು ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಇದೆಲ್ಲ ಯಾವ ಥರ ಅಂದರೆ ಒಂಥರ ಟಾನಿಕ್ ಅಂತ ನಾವೇನು ಹೇಳ್ತೀವಿ, ಬೂಸ್ಟ್ ಮಾಡೋ ಅಂಥದ್ದು, ನಮ್ಮ ನರಕೋಶಗಳ ಬೆಳವಣಿಗೆಯನ್ನು ಇನ್ನೂ ವೃದ್ಧಿ ಮಾಡುವಂಥವು. ಅದಕ್ಕೆ ಇವನ್ನ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂದರೆ ಬೆಳವಣಿಗೆಗೆ ಪೂರಕವಾದಂತಹ ಅಂಶಗಳಾಗಿದೆ. ಬ್ರೈನ್ ಡಿರೈವ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಆಗ್ಬೋದು, ಬರೀ ನ್ಯೂರೋಟ್ರೋಪಿಕ್ ಗ್ರೋತ್ ಫ್ಯಾಕ್ಟರ್ ಅಂತೀವಿ. ಈ ಥರದ್ದು ಬೇಕಾದಷ್ಟು ಡಜನ್ ಅಷ್ಟೊಂದು ಈ ಥರ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ಗಳಿದೆ. ಈ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆಯಾಗಬೇಕು ಅಂದರೆ ಈ ಕರುಳಿನಲ್ಲಿರುವ ವೈವಿಧ್ಯಮಯವಾದ ಬ್ಯಾಕ್ಟೀರಿಯಾಗಳು, ಲ್ಯಾಕ್ಟೋಬ್ಯಾಸಿಲಸ್, ಬೈಫಿಡೋಬ್ಯಾಕ್ಟೀರಿಯಾ ಈ ಥರದ್ದು ಹಲವಾರು ಬೆನಿಫಿಷರಿ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು, ಇವುಗಳ ಸಹಾಯದಿಂದನೇ ಇದು ಬಿಡುಗಡೆಯಾಗುವಂತಹದ್ದು. ಹಾಗಾಗಿ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಗಳು ಬಿಡುಗಡೆಯಾಗಬೇಕಾದ್ರೆ ಸಿನಾಪ್ಸಿಸ್ ಸರಿಯಾಗಿ 2 ನರಕೋಶಗಳ ಮಧ್ಯೆ ಸಂವಹನ ನಡಿಬೇಕು ಅಂದರೆ, ನ್ಯೂರೋಪ್ಲಾಸ್ಟಿಸಿಟಿ ಆಗಬೇಕು ಅಂತಂದರೆ, ಲರ್ನಿಂಗ್ ಆ ಸರ್ಕ್ಯೂಟ್ಗಳು, ಮಗುವಿಗೆ ಕಲಿಕೆಯ ಸರ್ಕ್ಯೂಟ್ಗಳಿರುತ್ತಲ್ಲ ಮೆದುಳಿನಲ್ಲಿ, ಆ ಸರ್ಕ್ಯೂಟ್ಗಳು ಸರಿಯಾದ ರೀತಿಯಲ್ಲಿ ಕನೆಕ್ಟ್ ಆಗಬೇಕು ಅಂದರೆ, ಅದು ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಕಾಗ್ನೇಷನ್, ಮೋಟಾರ್ ಸ್ಕಿಲ್ಸ್ಗಳು ಈ ಥರ, ಆಮೇಲೆ ಮೆಮೊರಿ ಕಲಿತಿರುವುದು ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳೋ ಅಂಥದ್ದು, ಇಂಥದ್ದೆಲ್ಲ ಚೆನ್ನಾಗಿ ಮಗುವಿನಲ್ಲಿ ಆಗಬೇಕು ಅಂದರೆ ಈ ಗಟ್ ಮೈಕ್ರೋಬ್ಗಳ ಏನಿದೆ ಇವುಗಳ ಕೆಲಸ ಬಹಳ ಅಗತ್ಯ, ಮುಖ್ಯ, ಇವುಗಳ ಪಾತ್ರ ಬಹಳ ಮುಖ್ಯ ಅಂತ ಅನ್ಬೋದು. ಹಾಗಾಗಿ ಸ್ವಚ್ಛತಾ ಸಿದ್ಧಾಂತದಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ಒಂದು ಪರಿಸರ ಅಂದರೆ ಮಣ್ಣು, ನೀರು, ಗಾಳಿ, ಪ್ರಾಣಿಗಳು ಮತ್ತು ಹೊರಗಡೆಯ ವಾತಾವರಣ ಇವುಗಳಿಂದ ಹೆಚ್ಚು ದೂರ ಇರ್ತೀವಿ, ಹೆಚ್ಚು ಸ್ವಚ್ಛತೆಯ ಕಡೆ ಗಮನ ಹರಿಸ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯವು, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯವೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಸ್ವಚ್ಛತೆ ಬೇಕು, ಇಲ್ಲ ಅಂತ ಅಲ್ಲ, ಆದರೆ ಅತಿಯಾದ ಸ್ವಚ್ಛತೆ, ಅತಿರೇಕದ ಒಂದು ಕೇರ್ ಅಂತ ನಾನು ಹೇಳ್ತೀವಿ, ಪ್ರತಿ ಸಲನೂ ಕೈ ತೊಳ್ಕೊಳ್ಳೋ ಅಂಥದ್ದು, ಮಾಸ್ಕ್ ಹಾಕೊಳ್ಳೋ ಅಂಥದ್ದು ನಾವು ಎಕ್ಸ್ಪೋಸೇ ಆಗೋದಿಲ್ಲ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ. ನಂತರದ ದಿನದಲ್ಲಿ ಆಕಸ್ಮಿಕವಾಗಿ ನಾವು ಈ ಒಂದು ರೋಗಾಣುಗಳಿಗೆ ಅಥವಾ ಈ ಒಂದು ಬ್ಯಾಕ್ಟೀರಿಯಾ, ವೈರಸ್ಗಳು ಏನಿದೆ ಇವುಗಳಿಗೆ ಮೊದಲ ಬಾರಿಗೆ ಎಕ್ಸ್ಪೋಸ್ ಆದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಜಾಗೃತ ಆಗದೇ ಇರುವ ಕಾರಣ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಆದರೆ ಸ್ವಚ್ಛತೆಯ ಕಡೆ ಗಮನ ಇರಬೇಕು.
ಕಾರಣ ಏನು ಅಂದರೆ ನಾವೇನೋ ಕೆಲಸ ಮಾಡಿರ್ತೀವಿ, ಮಣ್ಣಿನಲ್ಲಿ ಕೆಲಸ ಮಾಡಿರ್ತೀವಿ, ಮತ್ತೇನೋ ಮಾಡಿರ್ತೀವಿ. ಅಂಥ ಸಂದರ್ಭದಲ್ಲಿ ಕೈಗಳನ್ನು ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಆಹಾರ ಏನಾದರೂ ಹಾಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ತಿನ್ನದೇ ಇರುವಂಥದ್ದು. ಈ ರೀತಿ ಎಷ್ಟು ಬೇಕೋ ಅಷ್ಟು ಸ್ವಚ್ಛತೆಯ ಕಡೆಗೆ ಗಮನ ಹರಿಸಬೇಕು. ಖಂಡಿತ ನಿಜ. ನಮ್ಮ ದೈಹಿಕ ಸ್ವಚ್ಛತೆ ಅಂದರೆ ನಮ್ಮ ಜನನೇಂದ್ರಿಯಗಳಾಗಿರಬಹುದು, ದಿನ ಸ್ನಾನ ಮಾಡುವಂಥದ್ದೇ ಆಗಲಿ, ಆ ಥರದ ಒಂದು ಸ್ವಚ್ಛತೆ ಬೇಕು, ಹೈಜೀನ್ ಇರಲೇಬೇಕು. ಆದರೆ ಅತಿಯಾಗಿ ಅದು ಆದಾಗೇನಾಗುತ್ತೆ, ನಾವು ಸೂಕ್ಷ್ಮಾಣುಗಳಿಗೆ ಒಂದು ಚೂರು ಎಕ್ಸ್ಪೋಸ್ ಆಗದೇ ಇದ್ದಾಗ, ಆಕಸ್ಮಿಕವಾಗಿ ಈ ಸೂಕ್ಷ್ಮಾಣು ಜೀವಿಗಳಿಗೆ ಮೊದಲ ಬಾರಿಗೆ ಎಕ್ಸ್ಪೋಸ್ ಆದಂತಹ ಸಂದರ್ಭದಲ್ಲಿ ನಮಗೆ ನಾನಾ ರೀತಿಯ ಅನಾರೋಗ್ಯ ಉಂಟಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಈ ಒಂದು ಅಲರ್ಜಿಗಳಾಗ್ಬೋದು, ಆಸ್ತಮಾ ಆಗ್ಬೋದು, ಆಟೋಇಮ್ಯೂನ್ ಡಿಸಾರ್ಡರ್ಗಳಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಒಂದು ಅತಿಯಾದ ಸ್ವಚ್ಛತೆ. ಹಾಗಾಗಿ ಹೈಜೀನ್ ಹೈಪೋಥೆಸಿಸ್ ಅನ್ನುವುದು ಎಲ್ಲ ಪೀಡಿಯಾಟ್ರಿಷಿಯನ್ ಹೇಳ್ತಾರೆ, ಮಕ್ಕಳ ತಜ್ಞರು ಹೇಳ್ತಾರೆ. ಏಕೆಂತಂದರೆ ಮಕ್ಕಳಿಗೆ ಅದು ಅತ್ಯಂತ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಹಾಗಾಗಿ ಮಕ್ಕಳನ್ನು ಸ್ವಾಭಾವಿಕವಾಗಿ ನಾವು ಬೆಳೆಯಲು ಬಿಡಬೇಕಾಗುತ್ತೆ. ಒಂದು ಮಗು ಇದೆ, ಬಹಳ ಹೆಚ್ಚಿನ ಒಂದು ಪ್ರೆಷಿಯಸ್ ಬೇಬಿ ಅಂತ ಅಂತೀವಲ್ಲ, ನನ್ನ ಮಗ ಬಹಳ ಮುಖ್ಯವಾದವನು ಅಂತ ಅಂದ್ಕೊಂಡು ಅತಿಯಾದ ಒಂದು ಕಾಳಜಿ, ಅತಿಯಾದ ಜಾಗರೂಕತೆ ಎಲ್ಲಿ ಇರುತ್ತೆ ಆವಾಗ ಅದರಿಂದ ಅನಾಹುತ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಚ್ಛತಾ ಒಂದು ಪರಿಕಲ್ಪನೆ ಸಿದ್ಧಾಂತದಲ್ಲಿ ಸ್ವಚ್ಛತೆ ಬೇಕು ನಿಜ, ಆದರೆ ಅದು ಅತಿಯಾಗಬಾರ್ದು. ಅತಿಯಾದರೆ ಅಮೃತ ಸಹ ವಿಷ ಅನ್ನುವ ಹಾಗೆ ಯಾವುದೇ ಒಂದು ಪ್ರಕ್ರಿಯೆ ಆದರೂ ಅತಿಯಾದರೆ ಅದರಿಂದ ದೇಹ ಮನಸ್ಸು ಎಲ್ಲದಕ್ಕೂ ಅನಾರೋಗ್ಯ ಅಥವಾ ಹಾನಿ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ. ನಮಸ್ಕಾರ.